ಸಿನಿಮಾದಿಂದ ಕೃಷ್ಣ ಲೀಲಾದವರೆಗೂ ಒಟ್ಟು 6 ಸಿನಿಮಾಗಳಿಗೆ ಶಶಾಂಕ್ ನಿರ್ದೇಶನ ಮಾಡಿದ್ದಾರೆ. ವೃತ್ತಿ ಬದುಕಿನಲ್ಲಿ ಸೋಲು ಗೆಲುವು ಎರಡನ್ನೂ ನೋಡಿದ್ರೂ ಗೆದ್ದಾಗ ಹಿಗ್ಗಿಲ್ಲ, ಸೋತಾಗ ಕುಗ್ಗಿಲ್ಲ. ಎಂತಹ ಪರಿಸ್ಥಿತಿಯಲ್ಲೂ ವಿಚಲಿತರಾಗದೆ ಸಮಚಿತ್ತರಾಗಿ ತಮ್ಮ ಸಿನಿಮಾ ಕರಿಯರ್ ಮುಂದುವರಿಸ್ತಾ ಇದ್ದಾರೆ ನಿರ್ದೇಶಕ ಶಶಾಂಕ್. ಅದಕ್ಕೆ ಕಾರಣ ಮನೆಯ ಯಾವುದೇ ಟೆನ್ಷನ್ಗಳನ್ನ ತಮ್ಮ ಪತಿಯ ಮೇಲೆ ಹಾಕೋದಿಲ್ವಂತೆ ಪತ್ನಿ ವೀಣಾ. ಹೀಗಾಗಿ ತಮ್ಮ ಯಶಸ್ಸಿನ ಕ್ರೆಡಿಟ್ ಅನ್ನ ತಮ್ಮ ಜನುಮದ ಗೆಳತಿಗೆ ಕೊಡ್ತಾರೆ ಶಶಾಂಕ್. ನಮ್ಮ ಅತ್ತೆ ಮಾವ ಇದ್ದಾರೆ ನಮ್ಮ ಸಪೋರ್ಟಿವ್ ಆಗಿ. ಹಾಗಾಗಿ ನನಗೆ ಇದುವರೆಗೂ ಯಾವುದು ತೊಂದರೆ ಅಂತ ಯಾವಾಗಲೂ ಅನಿಸಿಲ್ಲ. ಯಾಕೆಂದರೆ ಅವರಿಬ್ಬರ ಜೊತೇಲಿ ಯಾವಾಗಲೂ ಏನೇ ಇದಾದ್ರೂ ಅವ್ರ ಜೊತೇಲಿ ಇರ್ತಾರೆ. ಇವರಿಲ್ಲ ಅಂದಾಗ ನನ್ನ ಮಕ್ಳು ಇರ್ತಾರೆ ನಮ್ಮ ಜೊತೆಯಲ್ಲಿ. ಆಮೇಲೆ ಇವಾಗ ಈ 3G ಅದು ಇದೆಲ್ಲ ಬಂದಿರೋದ್ರಿಂದ ಡೈರೆಕ್ಟು ಫೇಸ್ ಟು ಫೇಸ್ ನೋಡಿಕೊಂಡೇ ಮಾತಾಡ್ಬೋದಲ್ಲ, ವಿಡಿಯೋ ಕಾನ್ಫರೆನ್ಸ್ ತೊಗೊಂಡೆಲ್ಲ ಮಾತಾಡ್ಬೋದು. ಆ ಥರ ಇರೋದ್ರಿಂದ ತೊಂದರೆ ಇಲ್ಲ. ಬಟ್ ಏನೇ ಆದ್ರೂ ಪಕ್ಕದಲ್ಲಿರೋದೇ ಬೇರೆ, ನಾವು ಲೈವಾಗಿ ಪಕ್ಕದಲ್ಲಿರೋದೇ ಬೇರೆ, ಫೋನಲ್ಲಿ ಸಿಗೋದೇ ಬೇರೆ. ಸೊ ಆಮೇಲೆ ಇದುವರೆಗೂ ನಾನೆಲ್ಲೂ ಫಾರಿನ್ ಕಂಟ್ರಿಗಳಿಗೆ ಹೋಗ್ಬಿಟ್ಟು ತುಂಬ ದಿವಸ ಇಲ್ಲ. ಯಾವುದೋ ಒಂದು ಸಾಂಗ್ಗಳಿಗೆ ಹೋದರೆ ಒಂದು ವಾರ, ಮ್ಯಾಕ್ಸಿಮಮ್ ಅಂದರೆ ಒಂದು ವಾರ ಹೋಗಿದ್ದೀನಿ ಅಷ್ಟೇ. ಬೆಂಗಳೂರಲ್ಲಿ ಶೂಟಿಂಗಲ್ಲಿದ್ದರೆ ಹೆಂಗಿದ್ರೂ ನಾನು ಮನೆಗೆ ಹೋಗೇ ಹೋಗ್ತೀನಿ, ರಾತ್ರಿ ಮನೆಗೆ ಹೋಗೇ ಹೋಗ್ತೀನಿ. ಅದು ಎಷ್ಟೊತ್ತಾದರೂ ರಾತ್ರಿ ಮನೆಗೆ ಹೋಗೋದು ನಾನು. ನಮ್ಮ ಸಿನಿಮಾದ ಸಾಂಗ್ಸು ಶೂಟಿಂಗ್ ನಡೆಯೋ ಟೈಮಲ್ಲಿ ಅವ್ರದ್ದು ಸ್ಕೂಲು ಗೀಲೆಲ್ಲ ರಜಾ ಇರೋ ಟೈಮಲ್ಲಿ ಬರ್ತಾರೆ. ಅವರಿಗೆ ಪಿಕ್ನಿಕ್ ಥರ ಶೂಟಿಂಗ್ ಬರೋದು ಅಂದರೆ ಪಿಕ್ನಿಕ್ ಥರ. ಯಾವತ್ತೋ ಒಂದು ದಿವಸ ಬರ್ತಾರೆ ಅಷ್ಟೇ. ಅವ್ರಿಗೂ ಶೂಟಿಂಗ್ ನೋಡಿ ನೋಡಿ ಬೇಜಾರಾಗೋಗ್ಬಿಟ್ಟಿದೆ. ನಮಗೆ DDLJಗಿಂತನೂ ಮೀರಿರೋದು ಒಂದು ಫಿಲಮ್ ಮಾಡಬೇಕು ಅನ್ನೋದು ಆಸೆ ಇದೆ. ನನ್ನ ಹೆಂಡತಿಯ ಫೇವ್ರೇಟ್ ಸಿನಿಮಾ ಅದು. ಯಾವಾಗಲೂ ಹೇಳ್ತಾ ಇರ್ತಾಳೆ, ದಿಲ್ವಾಲೆ ದುಲ್ಹನ್ ಲೇ ಜಾಯೆಂಗೆ. ಅಂದರೆ ಅವಳು ಕಾಲೇಜ್ ಡೇಸಲ್ಲಿ ನೋಡಿರೋದು. ಅವಳು ಇನ್ನೂ 16 ವರ್ಷನ 18 ವರ್ಷ ಇದ್ದಾಗ ನೋಡಿರೋದು ಆ ಪಿಕ್ಚರ್ನ. ಸೊ ಅವಳಿಗೆ ಹಂಗೆ ಪ್ರಿಂಟ್ ಅಚ್ಚಳಿದೆ, ಹಂಗೆ ಪ್ರಿಂಟಾಗಿ ಉಳ್ಕೊಂಬಿಟ್ಟಿದೆ. ಅದು ಲವ್ ಸ್ಟೋರಿ ಅಲ್ವಾ, ಯಾವುದೇ ಯೂತ್ ಆಗಾದರೂ ಅಷ್ಟೇ ಅಂತ. ನೋಡೋಣ ಯಾವಾಗ ನನ್ನ ಹೆಂಡತಿ ಆಸೆ ಯಾವಾಗ ಪೂರೈಸ್ತೀನಿ ಅಂತ ನನಗೂ ಕುತೂಹಲ ಇದೆ. ಮೋಸ್ಟ್ಲಿ ಮುಂಗಾರು ಮಳೆ 2 ಒಂದು 10 ವರ್ಷ ಓಡೋ ಥರ ಮಾಡ್ಬೋದೇನೋ. ಸ್ಕ್ರಿಪ್ಟು ನಾನು ಫಸ್ಟು ಬರೆದಿದ್ನಲ್ಲ, ನಾನು ಹೇಳಿದ್ನಲ್ಲ, ಫಸ್ಟು ಸಿನಿಮಾ ಆಗಬೇಕಾಗಿದ್ದಿದ್ದೆ ನಂದು ಮೊಗ್ಗಿನ ಮನಸ್ಸು. ಸ್ಕ್ರಿಪ್ಟೆಲ್ಲ ರೆಡಿ ಇದ್ಬಿಟ್ಟಿತ್ತು. ಆ ಟೈಮಲ್ಲಿ ಹೋಗಿ ಎಂಗೇಜ್ಮೆಂಟು ಮಾಡ್ಕೊಂಡಿದ್ದೆ. ಎಂಗೇಜ್ಮೆಂಟು ಆಗಿದೆಯಲ್ಲ, ಹೆಂಗೂ ನನ್ನ ಲೈಫ್ ಪಾರ್ಟ್ನರ್ ಆಗೋಳಲ್ಲ ಮುಂದೆ ಅಂದ್ಬಿಟ್ಟು ಬರೆದಿರೋ ಸ್ಕ್ರಿಪ್ಟನ್ನ ಅವಳಿಗೆ ಓದಕ್ಕೆ ಕೊಟ್ಟಿದ್ದೆ. ಅವಳು ಆ ಕಥೆಯೆಲ್ಲ ಓದಿ ಗಾಬರಿ ಆಗೋಗ್ಬಿಟ್ಟಿದ್ದು. ಯಾಕೆಂದರೆ ಇವ್ರದ್ದು ಅರಸೀಕೆರೆ ಒಂದು ಸ್ಮಾಲ್ ಟೌನ್, ಅದು ಅಷ್ಟೇ ಒಂದು ಸ್ಮಾಲ್ ಟೌನು. ಈ ಥರದ ಒಂದು ಬೆಂಗಳೂರು ಥರದ ಒಂದು ಕಾಸ್ಮೋಪಾಲಿಟನ್ ಸಿಟಿಗೆ ಓಪನ್ ಆಗಿದ್ದಂಥ ಹುಡುಗಿ ಅಲ್ಲ ಅವಳು. ಈ ಥರ ಎಲ್ಲ ಇರ್ತಾರೆ ಹುಡುಗಿರು, ಹಿಂಗೆಲ್ಲ ಯೋಚನೆ ಮಾಡ್ತಾರೆ. ನಿಮ್ಗೆ ಹೆಂಗ್ರಿ ಗೊತ್ತು ಇಷ್ಟೆಲ್ಲ ಹುಡುಗಿರ ಬಗ್ಗೆ ಅಂತ? ಹಿಂಗೆಲ್ಲ ಬರ್ದಿದ್ದಿರಲ್ಲ, ನಿಮ್ಗೆ ಹೆಂಗೆ ಗೊತ್ತು ಇದೆಲ್ಲ ಅಂತ? ಇಲ್ಲಮ್ಮ, ನಾನು ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲಿ ಎಷ್ಟೊಂದು ಜನ ಎಲ್ಲ ನೋಡಿದ್ದೀನಲ್ವಾ, ಹುಡುಗಿರೆಲ್ಲ ನೋಡ್ತಾ ಇರ್ತೀನಿ. ಕಾಲೇಜುಗಳಿಗೆ ಹೋಗಿ ಇಂಟರ್ವ್ಯೂ ಮಾಡಿದ್ದೀನಿ ಎಷ್ಟೊಂದು ಜನನ. ಎಲ್ಲ ಮಾಡ್ರನ್ ಹುಡುಗಿರು ಅಂದರೆ ಎಲ್ಲ ಈ ಥರ ಇದ್ದಾರೆ ಇವಾಗ. ನಿನ್ನಷ್ಟು ಇನ್ನೋಸೆಂಟಾಗಿ ಇರಲ್ಲ ಅವರು. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿನ ಸುತ್ತಮುತ್ತ ವಾತಾವರಣ, ಬೆಂಗಳೂರನ್ನೆಲ್ಲ ನೋಡಿದ ಮೇಲೆ ಅವಳಿಗೆ ಕರೆಕ್ಟು ಅಂತ ಗೊತ್ತು. ಅಲ್ಲ, ಎಲ್ಲ ಸಿನಿಮಾದ ಕಥೆಗಳನ್ನು ಹೇಳ್ತೀನಿ. ಅವಳಿಗೆ ಫಸ್ಟ್ ಹೇಳೋದು. ಕೆಲವೊಂದು ಕಥೆಯಾಗಿ ಹೇಳಿದಾಗ ಅವಳಿಗೆ ಪೂರ್ತಿ ಗೊತ್ತಾಗಿರಲ್ಲ. ಏನೋ ಚೆನ್ನಾಗಿದೆ ನೋಡೋಣ, ಪೂರ್ತಿ ಮಾಡಿ ನೋಡೋಣ ಹೆಂಗಿರುತ್ತೆ ಗೊತ್ತಿಲ್ಲ. ಆಮೇಲೆ ಸ್ಕ್ರಿಪ್ಟ್ ಫುಲ್ಲು ಓದಿದ ಮೇಲೆ ಪೂರ್ತಿ ಅರ್ಥ ಆಗುತ್ತಲ್ಲ. ನಾನು ಡೈರೆಕ್ಟರ್ ಆಗಿದ್ರು ಕೂಡ ಅವಳಿಗೆ ಸಿನಿಮಾ ಬಗ್ಗೆ ಟೆಕ್ನಿಕಲ್ಲಿ ಒಂದು ನಯಾ ಪೈಸೆ ಗೊತ್ತಿಲ್ಲ. ಪಿಕ್ಚರ್ ತೋರಿಸಿದ್ರೆ ಒಬ್ಬ ದುಡ್ಡು ಕೊಟ್ಟು ನೋಡೋರ ಥರನೇ ಪಿಕ್ಚರ್ ನೋಡೋದು ಅವಳು. ಯಾಕೆಂದರೆ ಅವಳಲ್ಲಿ ಇನ್ನೂ ಇನ್ನೋಸೆನ್ಸ್ ಇದೆ. ಹಾಗಾಗಿ ನಮ್ಮ ಪ್ರತಿ ಸಿನಿಮಾಗಳು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ ಅಂದರೆ ಅದ್ರ ಹಿಂದೆ ಇರೋ ಸಕ್ಸಸ್ಸು ಇದೇನೆ. ಫ್ರ್ಯಾಂಕ್ ಒಪಿನಿಯನ್ಗಳು ತಗೊಳ್ತೀನಿ ಅಷ್ಟೇ. ಈಗ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿದ ಮೇಲೆ ಮೇಡಮ್ ಅವರು ಸ್ವಲ್ಪ ಸಿನಿಮಾಗಳನ್ನು ತೋರಿಸೋದು ಬೇಡ ಮಕ್ಕಳಿಗೆ ಅಂತ ಅವರಾಗೆ ಅವಾಯ್ಡ್ ಮಾಡಿದ್ದಾರೆ. ಸೊ ನನ್ನ ಸಿನಿಮಾಗಳನ್ನು ಮಾತ್ರ ನೋಡ್ತಾರೆ ಅಷ್ಟೇ. ಕೆಲವೊಂದು ಅವಳಿಗೆ ಏನೋ ತುಂಬ ಆಸೆ ಆಗಿಬಿಡುತ್ತೆ, ಇದು ನಾನು ನೀನು ಇಬ್ಬರೇನೆ ನೋಡ್ಬೇಕಂಡ್ರೆ ಅಂತ ಅಂದ್ಬಿಟ್ಟು ಅಂಥ ಸಿನಿಮಾ ಯಾವ್ದಾದ್ರು ತುಂಬ ಚೆನ್ನಾಗಿದೆ, ಲವ್ ಸ್ಟೋರಿ ಅದು ಇದು ಅಂತ ಅಂದ್ಬಿಟ್ಟು ನಾವಿಬ್ಬರೇ ನೋಡೋವಂಥದ್ದು. ಮಕ್ಕಳು ನೋಡೋದು ಅಡ್ವೈಸಬಲ್ ಅಲ್ಲ ಅಂದರೆ ನಾವಿಬ್ಬರೇ ಹೋಗ್ತೀವಿ. ಈಗ ನಿಮ್ಮ ಮುಖಾಂತರ ನಾನು ಇವಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಸ್ಟ್ ಆರ್ ವೆಸ್ಟ್, ಮೈ ವೈಫ್ ಈಸ್ ದ ಬೆಸ್ಟ್ ಅಂತ. ಯಾಕೆಂದರೆ ಅವಳು ಅಷ್ಟೆಲ್ಲ ಸಪೋರ್ಟಿವ್ ಆಗಿ ಇರದೇ ಇದ್ದಿದ್ರೆ ನಾನು ಇವತ್ತೇನೋ ಒಂದು ಸಣ್ಣ ಪುಟ್ಟ
ಸಾಧನೆಗಳನ್ನು ನಮ್ಮಿಂದ ಏನಾದರೂ ಆಗಿದ್ದರೆ ಅದ್ರ ಸಾಧನೆಗಳು ಅಂತ ಅನ್ನಿಸ್ಕೊಂಡಿದ್ರೆ ಅದಕ್ಕೆ ಕಾರಣ ಅವಳ ಟಾಲರೆನ್ಸ್, ಅಂದರೆ ಅವಳ ಸಪೋರ್ಟು. ಮನೆಯ ಟೆನ್ಷನನ್ನು ಏನೂ ನಮಗೆ ಟ್ರಾನ್ಸ್ಫರ್ ಆಗೋಕ್ಕೆ ಬಿಡದಲೆ ಎಲ್ಲವನ್ನು ಅವರು ಬೇರ್ ಮಾಡಿಕೊಂಡು ಅವ್ರಿಗೆ ಎಷ್ಟೇ ಹಿಂಸೆ ಅಂತ ಅನ್ನಿಸ್ತಾ ಇದ್ದರೂ ಕೂಡ ಅದನ್ನು ತೋರಿಸ್ಕೊಳ್ದಲೆ ನಮ್ಮನ್ನು ಸಪೋರ್ಟ್ ಮಾಡಿದಾರಲ್ಲ. ಸೊ ಹಂಗಾಗಿ ಪ್ರತಿಯೊಬ್ಬ ಪುರುಷನ ಹಿಂದೆನೂ ಒಂದು ಹೆಣ್ಣು ಇರ್ತಾರೆ ಅಂತ ಒಂದು ದೊಡ್ಡ ಗಾದೆನೇ ಇದೆಯಲ್ಲ, ಪ್ರೋವರ್ಬ್ ಇದೆಯಲ್ಲ. ಸೊ ಆ ಥರ ನಮ್ಮ ಸಕ್ಸಸ್ನ ಹಿಂದೆ ಇರೋವಂಥ ಹೆಣ್ಣು ಇವರೇ. ಏನೋ ಉಗಿಯಂಗಿದ್ರೆ ಉಗಿದ್ಬಿಡತ್ತೆ, ಹೊಗಳಕ್ಕೆ ಏನಿಲ್ಲ ಅಂದರೆ ಉಗಿಯಕಾರ ಏನಾರು ಇದ್ರೆ ಉಗಿದು ಬಿಡತ್ತೆ. ಎಂಥದ್ದೆಲ್ಲ ಏನಿಲ್ಲ, ಬಟ್ ಏನೇ ಬೈದ್ರೂ ಆಮೇಲೆ ಬಂದು ಸಮಾಧಾನ ಮಾಡ್ತಾರಲ್ಲ, ಅದೇ ಖುಷಿ ಅಷ್ಟೆ. ಒಳ್ಳೆ ಗಂಡ ಅಂತ ಅಂತೂ ಹೇಳಬಲ್ಲ. ಇದು ಇವತ್ತಿನ ಜನ್ಮದ ಗೆಳತಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನ್ಮದ ಗೆಳತಿಯನ್ನ ಕರ್ಕೊಂಡ್ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.